ಯಾರಂಗಂತ ಅಂದರು? ಈಗ ನಾಳೆ ಬೆಳಿಗ್ಗೆ 10 ಗಂಟೆಗೆ ಇದ್ಬಿಡೋದು. ಇವರೇ ಇವ್ರು ಸಾಹೇಬರು ಹೇಳ್ಬೇಕಾ? ಯಾವ್ದಪ್ಪ? ಎಲ್ಲಿ ಸಿಗ್ತದು? ಅಲ್ಲ ಅದು ಎಲ್ಲಿ ಸಿಗ್ತದು? ಎರಡೇನಕ್ಕೆ ತಂದಿದ್ದೀರಾ? ಹೋದ್ ಸರಿ ಎರಡು ನಾವು ತಲೆ ತಗೊಂಡ್ ಇಡವು ಇಟ್ಟಿದ್ವಿ ಬೇಡ ಅಂದ್ರಲ್ಲ ಅವರು. ಯಾಕೆ? ಅದೇ ತಿನ್ಕೊಂಡಿಲ್ಲ ಅಷ್ಟೇ. ಅದನ್ನು ಉಪಯೋಗಿಸದ? ಇನ್ನೇ ನೋಡಿದೆ ಎಸ್ಬಿಡೋಣ ಅಕ್ಕನವ. ಅಲ್ಲ ಅಕ್ಕಂದು ಯಾವತ್ತೇ ಸಿಕ್ಕಲ್ಲ ಆ ಫೋಟೋನೇ ಹಂಗೆ ಅನ್ನೋತ್ತಿಗೆ. ಇದ್ರೊಳಗೆ ಏನೈತೆ ನೋಡೋ ಕವರ್ ಒಳಗೆ? ನಾಳೆ ಪೂಜೆಗೆ ಇಟ್ಟಿರ್ಬೇಕು ಅದನ್ನ. ಅಲ್ಲಿ ಇಲ್ಲಿ ಈ ಕವರ್ ಒಳಗೆ ಐತೆ ನೋಡು, ನಾಳೆಗೆ ಪೂಜೆಗೆ. ವಾಪಸ್ ಕೊಟ್ಟಾರೆ ನಾವನ್ನ? ಅಷ್ಟೊಂದೆಲ್ಲ ಮುಗಿದೋದ್ವಾ? ಒಂದು 100-150 ಆಗವಲ್ವಾ? ಬೆಳಗ್ಗೆ ಪೂಜೆ ಬೇಕಲ್ಲ. ಯಾರಿಗೆ? ನಿಮ್ಮ ಇವ್ರ ಆಫೀಸ್ನವರೆಲ್ಲ ಬಂದವರ? ನಿಮ್ಮ ಆಫೀಸ್ನವರು ಬಂದ್ರಾ? ಸಾಕು. ಅಲ್ಲಿಗೆ ಸಖತ್ ಜನ ಸೇರಿತ್ತು ನಮ್ಮ ಕೃಷ್ಣ ಹೊಲದ ಹತ್ರಕ್ಕೆ ಅಲ್ವಾ? ತುಂಬ ಜನ ಸೇರಿತ್ತು ಮಾತ್ರ ನಿಜವಾಗ್ಲೂ. ಅಲ್ಲಿ ಅಲ್ಲಿ ಬಿಡಿ ಬಿಸಿಲು, ಉರಿ ಬಿಸಿಲು. ತಗೊಂತೀನಿ ಮಗನೇ, ನೋಡಿಲಿ ನಾನು ನಿನ್ನ ವಿಡಿಯೋ ಮಾಡ್ತಾ ಇದ್ದೀನಮ್ಮ. ನೀನು ಏನೇನು ತಿಂತಿದ್ದೀಯ ಅಕ್ಕ ಅಪ್ಪಂದ? ಅಪ್ಪ ಅಕ್ಕ ಮತ್ತೆ ಹುಟ್ಟು ಬನ್ನಿ, ಬೇಗ ಬನ್ನಿ. ಆದರೆ ನನಗಳ ಅಂಥದ್ದು ಕೊಡಬೇಡ ಕಣಕ್ಕ. ಏ ಅಪ್ಪ ನನಗಳ ಅಂಥದ್ದು ಕೊಡಬೇಡ. ನೀನು ಏನು ಹೇಳಿದೀಯ ಅದೆಲ್ಲ ಮಾಡ್ತೀನಿ ನಾನು. ಯಾವುದನ್ನು ನಿನ್ನ ಮಾತು ಮಿಸ್ ಮಾಡಲ್ಲ ಅಪ್ಪ. ಯಾವುದನ್ನು ನಾನು ಮಿಸ್ ಮಾಡಲ್ಲ. ಇವ್ರು ಏನು ಹೇಳೋರಕ್ಕ ಅದು ಪ್ರತಿಯೊಂದನ್ನು ನಾನು ಮಾಡ್ತೀನಕ್ಕ. ಯಾವುದೇ ಕಣಕ್ಕೂ ನಾನು ಮಿಸ್ ಮಾಡಲ್ಲ. ತಿಂತಾ ಇರೋದೇ ಮಾಡ್ತಾಯಿದ್ದೀನಿ ನೋಡು. ತಿಂತಿರೋದನ್ನೇ ಮಾಡ್ತೀನಿ ನಾನು. ಅಣ್ಣ ಬರ್ತೀರಾ? ಹಾಂ, ಹೊಟ್ಟೆ ತುಂಬ ಊಟ ಮಾಡಿದ್ರಾ? ಆಯ್ತಣ್ಣ. ಏನಿಲ್ಲ. ಅಯ್ಯೋ ಅಕ್ಕ ನಾವು ನನಗೆ ಭಾಳ ಚಿಂತೆ ಆಗಿತ್ತು. ಎಷ್ಟು 2 ಮರಿಯಿಂದ 47 kg ಬಂದೈತೆ. ಹಾಂ 50? ಹಾಂ 50 kg? ಅಷ್ಟೊಂದು ಜನ ಎಲ್ಲ ಬಂದ್ರಲ್ಲಕ್ಕ. 50 ಮರಿ ಮಟನ್ನು, 25 ಚಿಕನ್ನು ಎಲ್ಲ ಮುಗ್ದೈತೆ. ಇನ್ನು ಬೋಟಿ ಎಷ್ಟು ತಂದಿದ್ರಪ್ಪ? 7. ಅಂದರೆ ಅಪ್ಪನ ಕಂಡ್ರೆ ಅಕ್ಕನ ಕಂಡ್ರೆ ಊರವ್ರಿಗೆ ಇಷ್ಟ ಅಕ್ಕ. ಹಾಂ ತುಂಬ ಜನ ಬಂದ್ಬಿಟ್ರು ಕಣಕ್ಕ. ನಿಜವಾಗ್ಲೂ ನನಗಂತೂ ಭಾಳ ಖುಷಿ ಆಯಿತು. ಅಯ್ಯೋ ಮುಗ್ದೋಗೈತೆ ಅಂತ ಕೇಳ್ತಾವ್ರ. ಯಾರು? ಮಾಲಿಂಗ ಬಂದ್ರ? ಫೋನ್ ಮಾಡ್ಸಣ ಪಾಪ. ಆಯ್ತು ಫೋನ್ ಮಾಡಿ ಅಂತಂದ್ರೆ ಇಲ್ಲ ಪಾಪ. ಅವ್ರು ನೆನ್ನೆ ಅಡ್ವಾನ್ಸ್ ಆಗಿ ಹೇಳೋಗಿದ್ರು ನನಗೆ. ಮಾಲಿಂಗ ಪಾಪ ಅಡ್ವಾನ್ಸ್ ಆಗಿ ಹೇಳ್ಬಿಟ್ಟು ಹೋಗಿದ್ರು. ನೀನೇ ಮಾಡು ಸ್ವಾಮಿ, ಅವರಾದ್ರೆ ನೀನಾದ್ರೇನು. ಸ್ಪೈಡೀಸ್ ಯಾವ್ದಾರು ಆಗ್ಲಿ ಮಾಡು. ಅವ್ರು ಅಷ್ಟೊಂದು ಭರವಸೆ ಕೊಟ್ಟೋಗಿದ್ರು ಕಣ. ಒಂದು ಸ್ವಲ್ಪ ನನಗೆ ಇದು ಬೇಕು. ನಾನು ಇದು ಬೇಕು ಅಂದ್ರೆ ಏನು ಅಂತ ಕೇಳ್ತೈತ ಅಣ್ಣ ಅಂತ ಹೇಳ್ತಿದ್ದೀನಿ. ನನ್ಗೆ ಹಿಂಗೆ ಕೈ ಇದು ಬೇಕು. ನಾನು ಎಣ್ಣೆ ಇಲ್ದಲೆ ಊಟ ಮಾಡಲ್ಲ. ನನಗೆ ಅದು ಬೇಕೇ ಬೇಕು ಅಂತ ಅಂದ್ರೆ ನನಗೂ ಭಾಳ ಸಗತ್ ಬೇಜಾರಾಗಿತ್ತು ಅಕ್ಕ. ನಮ್ಮ ಅಣ್ಣ ಎಲ್ಲ ಅಷ್ಟೊಂದು ಅವೇನು ಹೊಸಿಸಿ ಉದ್ದ ಮರಿಗಳಿದ್ವಾ. ನನಗೆ ಯಾರು ಬರ್ತಾರೆ ಅನ್ನೋದು ಭಾಳ ಬೇಜಾರಾಗಿತ್ತು. ನೋಡಿದರೆ ಅಕ್ಕ ಅಪ್ಪಗೆ ಇಷ್ಟೊಂದು ಜನ ಬಂದ್ಬಿಟ್ರಪ್ಪ. ಗಂಧಗಡ್ಡೆ ಅಲ್ಲೇ ಐತೆ ನೋಡ ಸರ್, ಅಲ್ಲಿ ತಕ್ಕಲ್ಲಿ ಅಲ್ಲಿ ಊದ್ಗಿರಿ ಕಚ್ಕಳ್ ಪರಿ. ನೀನು ಇದೇ ಈಗಲೇ ಫಸ್ಟ್ ಬಂದಿತ್ತು ಈರಣೆಯಲ್ಲಿ. ಶಿವ ಮೊದ್ಲು ಅಲ್ಲೇ ಅವಳ. ಈಗ ಅರ್ಜೆಂಟ್ ಬೇಕಾವು. ಈಗ ಎಲೆ ತಗೊಬರಕ್ಕೆ ಹೋಯ್ತಿದ್ಯಾ? ಅವ್ನು 150 ಎಲೆ ತಂದಿದ್ದ ಅನ್ಕನೋ. ಬಾಳೆ ಎಲೆನೇ 150 200 ತಂದಿದ್ದೀನಿ ಅಂತ ಅಂದರು. ಅವೆಲ್ಲ ಖಾಲಿ ಆಗವೆ. ಸಾಕಷ್ಟು ಜನ ಬಂದ್ರಲ್ಲಪ್ಪ ರೀ. ಹಾಂ ನಮ್ಮ ಅಕ್ಕಂದ್ರಲ್ಲಿ ನಮಗೆ ಕನ್ಫ್ಯೂಸ್ ಆಗ್ಬಿಡ್ತು. ಯಾರಿಗೂ ಹೇಳಲಿಲ್ಲ.
ನಿಮಗೂ ಹೇಳಿರ್ಲಿಲ್ವಾ? ವರ್ಷದಲ್ಲಿ ಏನು ಹೇಳಲ್ಲ ತಿಥಿ ಇಲ್ಲ, ವರ್ಷದಲ್ಲಿ ಅಕ್ಕಂದ್ರಲ್ಲಿ 2 ಮರಿ ಇತ್ತು ಅವಾಗಲೂ. 11 ದಿವಸಕ್ಕೆ ಒಂದು ತಿಂಗಳ ಪೂಜೆಗೆ 1 ಮರಿ ಬಂದಿದ್ವಿ. ವರ್ಷದಲ್ಲಿ 2 ಮರಿ ತಂದಿದ್ವಿ ಮತ್ತೆ ಪುನಃ. ನಮ್ಮನ್ನು ವರ್ಷಕ್ಕೂ ಹೇಳಲ್ಲ. ನಮ್ಮನ್ನು ಸಾಕವ್ರೆ. ಇನ್ನೇ ಹೇಳಲಿಲ್ವ? ನಮ್ಮ ಯಾರಿಗೂ ಹೇಳಲಿಲ್ಲ ಅಕ್ಕ. ನಮಗೆ ಗಾರ್ದಿಕಲ್ಲಿ ಬಂದಾಗೈತಿ. ಈಗಲೂ ಯಾರಿಗೂ ಹೇಳಿಲ್ಲ. ಕೆಲವರೆಲ್ಲ ನಮಗೆ ಇದಕ್ಕೆ ಸಾವಿಗೆ ಹೇಳಬೇಕಿತ್ತು, ನೀವು ಸಾವಿಗೆ ಹೇಳಿಲ್ಲ, ಇಲ್ಲಿಗೆ ಯಾತಕ್ಕೆ ಬರೋಣ ಅಂತ ಅನ್ನೋದು ಅವ್ರಿಗಾಗೈತೆ. ಆದ್ರೂ ನಾನು ಹೊಲ್ತ ನೋಡಿದಾಗ ಸಖತ್ ಜನ ಇತ್ತು. ನನಗೊಂಥರ ಗಾರ್ದಿಕಲ್ಲಿ ಬಂದಂಗೆ ಆಯಿತು. ಅಯ್ಯೋ ಇವರೆಲ್ಲ ಎಲ್ಲೆಲ್ಲಿಂದ ಬಂದು ಸೇರ್ಕೊಂಬಿಟ್ರು, ಇಷ್ಟು ಜನ ಹೆಂಗೆ ಬಂದರು ಅನ್ಕೊಬಿಟ್ಟೆ ನಾನು. ಯಾರು ಹೇಳಿದ್ರು ಇವ್ರಿಗೆ ಅಂತ. ನಾಳೆ ಜಾಸ್ತಿ ಬರ್ತಾರೆ. ಇನ್ನು ನಾಳೆ ಇದು ಎಲ್ಲ ಕಳಸ ಬಿಡ್ಬೇಕಾರೆ ಬಳಗತ್ತೆಲ್ಲ ಬರ್ತಾರಲ್ಲ, ಆಗ ಜಾಸ್ತಿ ಬರ್ತಾರೆ. ನನಗೆ ಹೊಟ್ಟೆ ಉರಿತೈತೆ ಕಣಪ್ಪ. ಈಗಿದ್ದೀರಪ್ಪ ಎಷ್ಟು ಖುಷಿ ಪಡೋರು. ನನಗೆ ಅಪ್ಪಂಗೆ ಜನ ಅಂದರೆ ಭಾಳ ಪ್ರೀತಿ. ಸಾಯಂಕಾಲ ಆಯ್ತೈತೆ. ಹಾಂ, ಸಾಯಂಕಾಲ 10 ಗಂಟೆಗೆ ಬರ್ತಾರೆ. ಅದು ಬಿಡ್ಬೇಕಾದ್ರೆ 10 ಗಂಟೆ ಬಿಡಬೇಕು. 10 ಗಂಟೆ ಹೊತ್ತಿಗೆ ಬಿಡಬೇಕಾ? ಇವ್ರು ಅವರಲ್ಲ ದಾಸಪ್ಪ ಅವರು. ಇವರು ಎಲ್ಲ ಇವತ್ತೆಲ್ಲ ಇಲ್ಲೇ ಹಾಲ್ಟ್ ಆಯ್ತಾರಂತೆ. ಇಲ್ಲೇ ಪೂಜೆ ಮಾಡಿ, ಇಲ್ಲೇ ಮಾಡಿ ದೇವರೆಲ್ಲನೂ ಇವ್ರಿಗೆ ಇದು ಮಾಡಿ. ಭಾಳ ಸತ್ಯ. ನಮ್ಮ ಮನೆ ದೇವರಿದು. ಆ ಸತಿ ಸಿಕ್ಕಿರಲಿಲ್ಲ ಅಕ್ಕಂದ್ರಲ್ಲಿ ನಮಗೆ. ಇವರಿಗೆ ಭಾಳ ಡಿಮ್ಯಾಂಡ್ ಅಂತೆ. ಶೀನ ಹೇಳಿದ್ರಂತೆ. ಹಾಂ, ಶೀನ ಕಡೆ ಹ್ಞೂ, ಭಾಳ ಡಿಮ್ಯಾಂಡ್ ಅಂತೆ. ನನ್ನಪ್ಪ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ. ಅಪ್ಪ ನನಗೆ ಹೊಟ್ಟುರಿತದೆ ಕಣಪ್ಪ. ನೀನು ನೋಡಿದರೆ ನನ್ನ ಸಂಕಟ ಉಕ್ಕರಿತೈತೆ ಕಣಪ್ಪ. ಮತ್ತೆ ಹುಟ್ಟಿ ಬಾರಪ್ಪ. ನೀನೇನು ಮಾಡ್ತೀಯ ಬಿಡ್ತೀಯ ನನಗೆ ಗೊತ್ತಿಲ್ಲ ಅಪ್ಪ. ಮತ್ತೆ ಹುಟ್ಬಿಟ್ಟು ಬಾರಪ್ಪ. ನೀನೇನಾರು ಮಾಡೋ ನಂಗೆ ಮತ್ತೆ ಹುಟ್ಬಿಟ್ಟು ಬಾರಪ್ಪ. ನನಗಷ್ಟೇ ಕಣಪ್ಪ ಬೇಕಿರೋದು. ಪುನಃ ಹುಟ್ಬಿಟ್ಟು ಬಾರಪ್ಪ.